ನೋಡಿ, ಇದೆಲ್ಲದರ ನಡುವೆ ಈಗ ಹಾಸನದಲ್ಲಿ ಜನಪ್ರತಿನಿಧಿಯಿಂದಲೇ ಪ್ರಜ್ವಲ್ ರೇವಣ್ಣ ಮೇಲೆ ಆರೋಪ ಬಂದಿರುವಂತದ್ದು ಕೂಡ ಕೇಸ್ ಕೂಡ ದಾಖಲಾಗಿದೆ. MP ಗೆಸ್ಟ್ ಹೌಸ್ಗೆ ಕರೆಸಿ ಅತ್ಯಾಚಾರ ಮಾಡಿದ ಆರೋಪ ಇದು. ನಿನ್ನ ಪತಿಯಿಂದ ನನ್ನ ಅಮ್ಮನಿಗೆ MLA ಟಿಕೆಟ್ ಕೈ ತಪ್ಪಿತ್ತು ಅಂತ ಆರೋಪವನ್ನು ಮಾಡಿದ್ರು. ಅವ್ರು ಹೇಳಿದ್ರಂತೆ ನನ್ನ ಮೇಲೆ ಅತ್ಯಾಚಾರ ಮಾಡಿ ರೆಕಾರ್ಡ್ ಮಾಡಿಕೊಂಡ್ರು. ಈ ವೇಳೆ ಗನ್ ತೋರಿಸಿ ನನಗೆ ಬೆದರಿಕೆ ಹಾಕಿದ್ರು. ನಾ ಕರೆದಾಗೆಲ್ಲ ಬರಬೇಕು, ಇಲ್ದಿದ್ರೆ ವಿಡಿಯೋವನ್ನು ರಿಲೀಸ್ ಮಾಡ್ತೀನಿ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ ಅಂತ ಈಗಾಗಲೇ ಈ ಒಂದು ಕಂಪ್ಲೇಂಟ್ ಕಾಪಿಯಲ್ಲಿ ಇದನ್ನೆಲ್ಲ ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇದು ಹಾಸನದ ಜನಪ್ರತಿನಿಧಿ, ಅಂದರೆ ಜನಪ್ರತಿನಿಧಿಯಿಂದಲೇ ಕೇಸ್ ದಾಖಲಾಯಿತು. ಈಗ ಇವತ್ತಿನ ಮೇಜರ್ ಅಪ್ಡೇಟ್ ಇದು. MP ಗೆಸ್ಟ್ ಹೌಸ್ಗೆ ಕರೆಸಿ ನನ್ನ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾರೆ, ಕರೆದಾಗೆಲ್ಲ ಬರಬೇಕು, ಗನ್ ಪಾಯಿಂಟ್ ಇಟ್ಟಿದ್ದಾರಂತೆ. ಇನ್ನೊಂದು ಹೇಳಿದಾರಂತೆ, ನಿನ್ನ ಪತಿಯಿಂದ ನನ್ನ ಅಮ್ಮನಿಗೆ MLA ಟಿಕೆಟ್ ಮಿಸ್ ಆಯಿತು, ನನ್ನ ಮೇಲೆ ಅತ್ಯಾಚಾರ ಮಾಡಿ ರೆಕಾರ್ಡ್ ಮಾಡಿಕೊಂಡ್ರು ಅಂತ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಈಗ ಮತ್ತೊಂದು ಕೇಸ್ ದಾಖಲಾಗಿದೆ ಹಾಸನದ ಜನಪ್ರತಿನಿಧಿಯಿಂದ. ನಾನು ಸಂಸದರ ಬಳಿ ಕ್ಷೇತ್ರದ ಅಭಿವೃದ್ಧಿ ಕೆಲಸದ ಬಗ್ಗೆ ಚರ್ಚಿಸಲು ಹೋಗಿದ್ದೆ. ಆದರೆ ಈ ವೇಳೆ ಪ್ರಜ್ವಲ್ ರೇವಣ್ಣರನ್ನ ಭೇಟಿ ಮಾಡಲು ಸಾಧ್ಯವಾಗಲಿಲ್ಲ. ಮಾರನೇ ದಿನ ನನ್ನನ್ನ MP ಗೆಸ್ಟ್ ಹೌಸ್ಗೆ ಕರೆಸಿಕೊಂಡಿದ್ರು. ಎಲ್ಲರನ್ನ ಮಾತನಾಡಿಸಿದ ಬಳಿಕ ನನ್ನನ್ನ ರೂಮ್ಗೆ ಕರೆದುಕೊಂಡು ಹೋದ್ರು. ಈ ವೇಳೆ ನಿನ್ನ ಗಂಡನಿಂದ ನನ್ನ ಅಮ್ಮನಿಗೆ MLA ಟಿಕೆಟ್ ಕೈ ತಪ್ಪಿತು ಅಂತ ಹೇಳಿದ್ರು. ಬಳಿಕ ನನ್ನ ಮೇಲೆ ಅತ್ಯಾಚಾರ ಮಾಡಿ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡ್ರು. ಅಲ್ಲದೆ ಗನ್ ತೋರಿಸಿ ಬೆದರಿಕೆ ಕೂಡ ಹಾಕಿದ್ರು. ನಾನು ಕರೆದಾಗಲೆಲ್ಲ ನೀನು ಬರಬೇಕು, ಇಲ್ಲದಿದ್ರೆ ಈ ವಿಡಿಯೋ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಪದೇ ಪದೇ ಸಹಕರಿಸುವಂತೆ ಬೆದರಿಕೆ ಹಾಕಿದ್ರು. ಅವರ ಮಾತಿಗೆ ಹೆದರಿ ಸಹಕರಿಸಿದ್ದೆ. ಇದಾದ ಮೇಲೆ ವಿಡಿಯೋ ಕಾಲ್ ಮಾಡಿ ಪದೇ ಪದೇ ನಗ್ನ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ತೋರಿಸುವಂತೆ ಒತ್ತಾಯ ಮಾಡಿದ್ರು. ರೇವಣ್ಣ ಪ್ರಜ್ವಲ್ ರೇವಣ್ಣರನ್ನ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಪ್ರತಿಭಟನೆಗಳು ಇವತ್ತು ಕೂಡ ಮುಂದುವರೆದಿದೆ. ಕೋಲಾರದಲ್ಲಿ ಪ್ರತಿಕೃತಿ ದಹಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಂಗಾರಪೇಟೆಯ ಅಂಬೇಡ್ಕರ್ ವೃತ್ತದ ಬಳಿಯಲ್ಲಿ ಪ್ರತಿಭಟನೆ ನಡೆಸಲಾಗಿರೋದು. ಕಾಂಗ್ರೆಸ್ ಹಾಗೆ ವಿವಿಧ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಗಿದೆ. ಪ್ರಜ್ವಲ್ ಹಾಗೂ ರೇವಣ್ಣರನ್ನ ಬಂಧಿಸುವಂತೆ ಒತ್ತಾಯ ಮಾಡಲಾಗಿದೆ. ರಾಜ್ಯದ ಮಾನ ಮರ್ಯಾದೆ ಹರಾಜು ಹಾಕಲಾಗ್ತಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ದೌರ್ಜನ್ಯ ಎಸಗಿರುವ ಕಾಮ ಪಿಚಾಚಿಯನ್ನ ಬಂಧಿಸಿ ಅಂತ ಹೇಳಿ ಘೋಷಣೆಗಳನ್ನ ಕೂಗ್ತಾ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಡಿಸ್ಮಿಸ್ ಮಾಡಿ ರಾಜ್ಯದ ಮಾನ ಮರ್ಯಾದೆ ಪ್ರಜ್ವಲ್ಗೆ ಹೇಳಿ ಧಿಕ್ಕಾರ. ರಾಜ್ಯದ ಮಾನ ಮರ್ಯಾದೆಯನ್ನು ಬೀದರ್ ಪ್ರಜ್ವಲ್ಗೆ ಹೇಳಿ ಧಿಕ್ಕಾರ. ಸಂಸತ್ತನ್ನು ಡಿಸ್ಮಿಸ್ ಮಾಡಿ ರಾಜ್ಯದ ಮಾನ ಮರ್ಯಾದೆ. ಪ್ರಜ್ವಲ್ ರೇವಣ್ಣ ಪೆಂಡ್ರೈವ್ ಕೇಸ್ನಲ್ಲಿ DK ಶಿವಕುಮಾರ್ ಪಾತ್ರ ಏನಿಲ್ಲ. ಅವರು ನೇರವಾಗಿ ಚುನಾವಣೆಯನ್ನು ಎದುರಿಸುವಂತ ವಾರಿಯರ್. CD ಪೆಂಡ್ರೈವ್ ಇಟ್ಕೊಂಡು ಚುನಾವಣೆ ಮಾಡಲ್ಲ ಅವರು. ರಾಯಚೂರಿನಲ್ಲಿ ಪುಷ್ಪ ಅಮರನಾಥ್ ಹೇಳಿಕೆ ಇದು. ಕಾಂಗ್ರೆಸ್ ಮಹಿಳಾ ರಾಜ್ಯಾಧ್ಯಕ್ಷೆ ಪುಷ್ಪ ಅಮರನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವೇಳೆ ಪ್ರಜ್ವಲ್ನ ಉಮೇಶ್ ರೆಡ್ಡಿಗೆ ಹೋಲಿಸಿದ್ದಾರೆ ಪುಷ್ಪ ಅಮರನಾಥ್ ಅವರು. ಪ್ರಜ್ವಲ್ ಪೆಂಡ್ರೈವ್ ಕೇಸ್ನಲ್ಲಿ DK ಶಿವಕುಮಾರ್ ಹೆಸರು ತಳಕಾಕಿಕೊಂಡಿತ್ತು. ಆದರೆ ಪುಷ್ಪ ಅಮರನಾಥ್ ಕಾಂಗ್ರೆಸ್ನ ಮಹಿಳಾ ರಾಜ್ಯಾಧ್ಯಕ್ಷೆ ಇವರು ಹೇಳ್ತಾ ಇದ್ದಾರೆ DK ಶಿವಕುಮಾರ್ ಪಾತ್ರ ಇದರಲ್ಲಿ ಏನಿಲ್ಲ. ಅವರು ನೇರವಾಗಿ ಚುನಾವಣೆಗೆ ಹೋಗುವಂತ ವಾರಿಯರ್ ಅವರು. CD ಪೆಂಡ್ರೈವ್ ಇಟ್ಕೊಂಡು ಚುನಾವಣೆ ಮಾಡಲ್ಲ. ರಾಯಚೂರಿನಲ್ಲಿ ಪುಷ್ಪ ಅಮರನಾಥ್ ಹೇಳಿಕೆ. ಬನ್ನಿ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ. ಅದು ನನಗೆ ಗೊತ್ತಿಲ್ಲ. ಅವ್ರ ಪಾತ್ರ ಇದರಲ್ಲಿ ಏನೂ ಇರಲ್ಲ. ಯಾಕಂದರೆ ಅವ್ರು ನೇರವಾಗಿ ಚುನಾವಣೆಗೆ ಹೋಗ್ತಕ್ಕಂಥ ಒಬ್ಬ ವಾರಿಯರ್. ನಮ್ಮ ನಾಯಕರಿಬ್ಬರು ಇದ್ದಾರಲ್ಲ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್, ಒಬ್ಬರು ಟಗರು, ಒಬ್ಬರು ಬಂಡೆ. ಗುದ್ದಕ್ಕೆ ಶುರು ಮಾಡಿದ್ರೆ ಚಚ್ಚಕ್ಕೆ ಶುರು ಮಾಡೋದನ್ನ ವಿರೋಧಿಗಳನ್ನ ಮಾತ್ರ ಹೊರ್ತು ಅದು ಏನು ಚುನಾವಣಾ ಕಣದಲ್ಲಿ ಒಂದು ಬೆಂಕಿ ಒಂದು ಬಿರುಗಾಳಿ
ನಾವಿಲ್ಲಿ ಸಿಡಿ ಗಿಡಿ ಇಟ್ಕೊಂಡು ಅಥವಾ ಪೆನ್ ಡ್ರೈವ್ ಇಟ್ಕೊಂಡು ವೋಟ್ ಕೇಳೋ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಇರೋ ಮದ್ದುಗುಂಡುಗಳು ಏನು ಗೊತ್ತಾ, 5 ಶಕ್ತಿಗಳು. ಏನು? ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ, ಯುವನಿಧಿ. ಇದನ್ನು ಕೇಳ್ಕೊಂಡು ನಾವು ಹೋಗ್ತಾ ಇದೀವಿ. ಮುಂದಕ್ಕೆ ಮಹಾಲಕ್ಷ್ಮಿ 1 ಲಕ್ಷ ಕೊಡ್ತೀವಿ ಅಂತ ಹೋಗ್ತೀವಿ, ಬಿಟ್ರೆ ಪೆನ್ ಡ್ರೈವ್ ಗಿಂಡ್ರೈವ್ ನಮ್ಗೆ ಗೊತ್ತು. ಮನುಷ್ಯರಾದವರು ಇದನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಈ ರೀತಿಯಾದಂತಹ ಘಟನೆ ನಡೆಯುತ್ತಾ ಜಗತ್ತಲ್ಲಿ ಅನ್ನೋದು ಇಡೀ ದೇಶದ ಜನರಲ್ಲಿ ಎದ್ದುಬಿಟ್ಟಿದೆ. ಇಷ್ಟೊಂದು ವಿಕೃತಕಾಮಿ ಇರ್ತಾರ ನಮ್ಮ ಮಧ್ಯದಲ್ಲೇ? ಅದು ಏನು ಮಧ್ಯದಲ್ಲಿ ಉಮೇಶ್ ರೆಡ್ಡಿ ಒಬ್ಬ ಸಾಮಾನ್ಯ, ಆದರೆ ಒಬ್ಬ ಸಂಸತ್ ಸದಸ್ಯನಾಗಿ ಇರಲಿಕ್ಕೆ ಸಾಧ್ಯನಾ ಒಬ್ಬ ಅನ್ನೋದೇ ಪ್ರಶ್ನೆ ಇವತ್ತು. ಇದು ಮಹಿಳಾ ಕುಲದಲ್ಲೇ ಆದಂತಹ ಅತಿ ದೊಡ್ಡ ಘೋರ ಅಪರಾಧ, ಮಹಿಳೆಯರಿಗೆ ಆದಂತಹ ಮಹಾ ಅವಮಾನ. ಕರ್ನಾಟಕದ ಹೆಸರನ್ನು, ಕರ್ನಾಟಕಕ್ಕೆ ಅದರದೇ ಆದಂತಹ ಒಂದು ಗೌರವ, ಘನತೆ ಎಲ್ಲವನ್ನ ತಂದುಕೊಟ್ಟಿದ್ವಿ. ಕರ್ನಾಟಕ ಅಂದರೆ ಒಂದು ವಿಷಯ. ಆರೋಪ ಪ್ರತ್ಯಾರೋಪಗಳ ಸರಣಿ ಇನ್ನೂ ಕೂಡ ಮುಂದುವರೆದಿದೆ. ಕಾಂಗ್ರೆಸ್ ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ರೆ, ಇತ್ತ ಬಿಜೆಪಿ ಕೂಡ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ಜವಾಬ್ದಾರಿ ಇರೋದು ರಾಜ್ಯ ಸರ್ಕಾರದ ಕೈಯಲ್ಲಿ. ಚುನಾವಣೆ ಮತದಾನ ಮಾಡಿ ಪ್ರಜ್ವಲ್ ವಿದೇಶಕ್ಕೆ ಹೋಗ್ತಾರೆ ಅನ್ನೋದು ಮುಖ್ಯಮಂತ್ರಿಗಳಿಗೆ ಗೊತ್ತಿರಲಿಲ್ವಾ? ಬೇಕಂತಲೇ ದೇವೇಗೌಡರಿಗೆ ಅಪಮಾನ ಮಾಡಬೇಕು ಅಂತ ಈ ರೀತಿಯಾಗಿ ಸ್ಕೀಮ್ ಮಾಡಲಾಗಿದೆ. ಸಿಎಂ ಮೊಬೈಲ್ ಟ್ರ್ಯಾಕ್ ಮಾಡಿದ್ರೆ ಎಲ್ಲವೂ ಗೊತ್ತಾಗತ್ತೆ ಅಂತ ಬೀದರ್ನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ನಡುವಿನ ಮಾತಿನ ಸಮರದ ಡೀಟೇಲ್ಸ್ ನಿಮ್ಮ ಮುಂದೆ. ದೇಶಕ್ಕೆ ಹೋಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಗೊತ್ತಿಲ್ಲ ಹೋಗಕ್ಕಾಗತ್ತಾ? ರಾಜ್ಯ ಸರ್ಕಾರ ಇದೆಯಲ್ಲಿ ಕದ್ದು ಹೋಗ್ಬೇಕಾದ್ರೆ, ಯಾರಾದ್ರೂ ಹೋಗ್ಬೇಕಾದ್ರೆ ಇಂಟರ್ನ್ಯಾಷನಲ್ ಇವರು ಪೊಲೀಸ್ ಇದೆಲ್ಲ ಇರ್ತದಲ್ಲ, ಪಾಸ್ಪೋರ್ಟ್ ಎಲ್ಲ ಚೆಕ್ ಆಗಬೇಕು, ವೀಸಾ ಎಲ್ಲ ಚೆಕ್ ಆಗಬೇಕು, ಯಾವ ದೇಶಕ್ಕೆ ಹೋಗ್ತಾರೆ ಅಂತ ಗೊತ್ತಾಗಬೇಕು, ಯಾರ್ಯಾರು ಹೋಗ್ತಾರೆ ಅಂತ ಗೊತ್ತಾಗಬೇಕು. ಹಾಗಾದ್ರೆ ಯಾರು ಈ ದೇಶಕ್ಕೆ ಬಂದ್ಬಿಡ್ಬೋದಾ? ಇವ್ರು ಗೊತ್ತಿಲ್ಲ ಬರಕ್ ಆಗ್ತದೇನ್ರಿ? ರಕ್ಷಣೆ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣನ ರಕ್ಷಣೆ ಮಾಡ್ತಾ ಇರೋರು ಕೇಂದ್ರ ಸರ್ಕಾರ. ದೇಶಕ್ಕೆ ಹೋಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಗೊತ್ತಿಲ್ಲ ಹೋಗಕ್ಕಾಗತ್ತಾ? ರಾಜ್ಯ ಸರ್ಕಾರ ಇದೆಯಲ್ಲಿ ಕದ್ದು ಹೋಗ್ಬೇಕಾದ್ರೆ, ಯಾರಾದ್ರೂ ಹೋಗ್ಬೇಕಾದ್ರೆ ಈ ಎಲ್ಲ ಎಪಿಸೋಡನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವ್ರನ್ನೇ ಈ ಪ್ರಜ್ವಲ್ ರೇವಣ್ಣ ಅವ್ರನ್ನ ವಿದೇಶಕ್ಕೆ ಕಳಿಸಿದ್ದು ಅಂತ ಅನಿಸ್ತು. ರಾಜ್ಯದ ಜನತೆಗೆ ಎಲ್ಲ ಗೊತ್ತಿದೆ. ಕಾನೂನು ಸುವ್ಯವಸ್ಥೆ ಇರೋದು, ಪೊಲೀಸ್ ಇರೋದು, ಇಂಟೆಲಿಜೆನ್ಸಿ ಇರೋದು ಎಲ್ಲನೂ ಕೂಡ ರಾಜ್ಯ ಸರ್ಕಾರದ ಕೈಯಲ್ಲೇ. ಈಗ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಹಾಸನ ಓಟ್ ಹಾಕಿದ್ಮೇಲೆ ಎಲ್ಲಿಗೆ ಹೋಗ್ಬೇಕಾಯ್ತು? ಏರ್ಪೋರ್ಟ್ಗೆ ಹೆಂಗೆ ಹೋದ? ಸುಮಾರು 300 ಕಿಲೋಮೀಟರ್ ಟ್ರಾವೆಲ್ ಮಾಡಿದಾರಲ್ಲ, 300 ಕಿಲೋಮೀಟರ್ ಹೋಗಿ ಬಿಟ್ಟವ್ರು ಯಾರು? ನನಗನ್ಸುತ್ತೆ ಇದು ಚುನಾವಣಾ ವಿಚಾರವಾಗಿ ಮಾಡಬೇಕು ಅಂತೇಳಿ ಒಂದು ರೀತಿ ದೇವೇಗೌಡರಿಗೆ ಅವಮಾನ ಮಾಡಬೇಕು ಅಂತ ಮಾಡಿರೋವಂಥ ಸ್ಕೀಮು.